ಹೊಟ್ಟೆ ಕೊಡು ಇಲ್ಲ ಮತ್ತೆ ತಗೋ ನೀನು ಅಂತ 100 ರೂಪೀಸ್ ಕೊಟ್ಟಿದ್ದಾರೆ. ರೂಮಿಗೆ ಹೋದ್ಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತೆ 100 ರೂಪೀಸ್ ಇಟ್ಕೊಂಡು ಇಡೀ ದಿನ ತಿರುಗಿದ್ದಾನೆ. ಆಗ ನೋಡಿದ್ದು ಫಾಲ್ಸ್ ಎಂತ ಇಲ್ಲ, ಇದು ನೋಡಿ ಹೇಗುಂಟು. ತುಂಬಾ ವರ್ಷದ ನಂತರ ಅಕ್ರೋಟ್ ನಾವೆಲ್ಲ ಸಣ್ಣದಿರುವಾಗ ತಿಂತಿದ್ದೇವೆ. ಅಷ್ಟು ಹೊರಗಿಂದ ಸಹ ಅಷ್ಟು ಚಂದ ಕಾಣ್ತದೆ. ಅದೊಂಥರ ರಾಜಮನೆ ತರದ ಒಂದು ದೇವಿ ನೋಡಿದಾಗ ಅಲ್ವಾ. ಮಂಗಳೂರಿನ 2 ಗಾಡಿ ಉಂಟು, ಮಂಗನಿಗೆ ಫೀಡ್ ಮಾಡ್ತಿದ್ದೆ. ಅದು ಎಷ್ಟು ಸ್ಟೋರ್ ಮಾಡ್ಕೊಂಡಿದೆ ನೋಡಿ ಬಾಯಿ ಒಳಗೆ. ಫುಲ್ ಗಡ್ಡೆ ಬಿಟ್ಟು ಶಿವಾಜಿ ಮಹಾರಾಜ ಆಗಿದೆ. ಗೋಳಿ ಬಜ್ಜೆ, ಗೋಳಿ ಬಜ್ಜೆ ಹೊಟ್ಟೆ ಫುಲ್ ಆಗಿದೆ ನೋಡು. ಒಳ್ಳೆ ಊಟ ಕೊಡ್ಸಿದೆ. VIP ದರ್ಶನ ಆಯ್ತು, VIP ಊಟ ಆಯ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ರೆ ಎಲ್ಲರೂ ಸೂಪರ್ ಆಗಿದ್ರೆ ಅನ್ಕೊಳ್ತೀನಿ. ಹಾಗೆ ನಾವು ತುಂಬಾ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿದ್ರೆ ಅಂತ ಹೇಳ್ತಾ ಇದೇನು ಸ್ಪೆಷಲ್? ಬೆಳಗಿನ ಟೈಮ್ 9:30 ಆಯ್ತು. ಇವತ್ತೆಲ್ಲ ಬೇಗ ಎದ್ದಿದ್ದಾರೆ. ಯಾಕಂತ ಹೇಳಿದ್ರೆ ನಾಗರ ಪಂಚಮಿ, ಎಲ್ಲರಿಗೂ ಹ್ಯಾಪಿ ನಾಗರ ಪಂಚಮಿ. ಅದಕ್ಕೆ ನಾ ಎಲ್ಲ ಕೊಟ್ಟು ಬಂದದಲ್ಲಿಗೆ, ಯಾಕಂತ ಹೇಳಿ ಪೂಜೆ ಆಗುವಾಗ ಲೇಟ್ ಆಗ್ತದೆ. ನಾವು ಒಂದು ಕಡೆ ಹೊರಟದ್ದು, ತುಂಬಾ ಒಂದು ಕಾರಣಿಕದ ಕ್ಷೇತ್ರ, ತುಂಬಾ ಟೈಮ್ ಆಯ್ತಲ್ಲ ಹೋಗದೆ, ಹಾಗೆ ಹೊರಡ್ತಿದ್ದೆ. ನಮ್ಮೊಂದಿಗೆ ಕರಡೆ ರಾಮಕೃಷ್ಣ ಕೂಡ ಇದ್ದಾರೆ. ಹಾಗೆ ಕರಡೆ ಕಾವ್ಯ ಇಲ್ಲ ಅಲ್ವಾ, ಅವರು ಇಲ್ಲ, ಅಮ್ಮ ಬರ್ತಿದ್ದಾರೆ. ಇದರಲ್ಲಿ ನೋಡಿ ರಕ್ಷಾ ಬರ್ತಿದ್ದಾರೆ. ಯಾವಾಗಲೂ ರಾಮಕೃಷ್ಣ ಲೇಟ್ ಅಂತ ಹೇಳುದು, ಕರೆಕ್ಟ್ ಟೈಮಿಗೆ ಬರ್ತಾರೆ ಅವರು. ಕಾವ್ಯ ನೋಡಿದ್ರೆ ಮಾತ್ರ ಅವರು ಲೇಟ್ ಆಗುದು. ಅವರು ನೆಗಡ್ತಿದ್ದಾರೆ. ಕಾವ್ಯ ಇದ್ದಾಗ ಲೇಟ್ ಆಗುದು. ಅವರು ಕಾವ್ಯ ಅವರು ಹೇಳುದು ರಾಮಕೃಷ್ಣ ಹೇಳಲಿಲ್ಲ ಅಂತ ಹೇಳಿ. ಇಲ್ಲ, ಅವ್ರ ಪಾಪ ಕರೆಕ್ಟ್ ಟೈಮಿಗೆ ಟೈಮ್ ಸೆನ್ಸ್ ಬರ್ತಾರೆ. ಹೌದು, 2 ಸರ್ತಿ ಸಹ ನಾವು ನೋಡಿದ್ದೇವೆ. ರಾಮಕೃಷ್ಣ ಅವರು ಒಬ್ಬರೇ ಇದ್ರೆ ಕರೆಕ್ಟ್ ಟೈಮಿಗೆ ಬರ್ತಾರೆ ಅವರು. ಅದೇ ಕಾವ್ಯ ಮೇಡಮ್ ಅವರಿದ್ರೆ ಬರುದಿಲ್ಲ, ದೂರ ಪಾಪ ಇವರ ಮೇಲೆ ಹಾಕುದು. ಇವತ್ತು ಸತ್ಯ ಗೊತ್ತಾಯ್ತು ನಮ್ಗೆ ಅಲ್ವಾ, ಲೇಟ್ ಯಾರು ಮಾಡುದು ಅಂತ ಹೇಳಿ. ಹೊರಡುವಲ್ಲ. ಹೇಗೆ ರಾಮಕೃಷ್ಣರೇ, ಸ್ವಲ್ಪ ಬಿಸಿಲು ಉಂಟಲ್ಲ? ಹೌದು, ಬೆಳ್ತಂಗಡಿ ತಲುಪಿದ್ವಿ. ಬರ್ಲಿಕ್ಕೆ ಆಗುದಿಲ್ಲ, ರೋಡ್ ಎಲ್ಲ ಕಂಡಮ್ ಅಂತ ಹೇಳಿದ್ರೆ ಅದು ಹೇಳಿ ಸುಖ ಇಲ್ಲ. ಅಲ್ಲಿ ಸ್ವಲ್ಪ ಹೋಗ್ಬಿಟ್ಟಿದೆ. ಹೌದು, ವಿಡಿಯೋದಲ್ಲಿ ಪ್ರತಿ ಸರ್ತಿ ನಾವು ಹೇಳ್ತೇವೆ, ಮತ್ತೆ ಇದೇ ಒಂದೇ ಮಾತಾಡ್ತೀರಂತ ಹೇಳಿ ಒಂದೇ ಮಾತಾಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲ, ರಾಮಕೃಷ್ಣ ಹೇಳ್ತಾ ಇದ್ರು ಎಪ್ಪ ಪಂಡು ರೋಡ್ ತಾನೆ ಪಂಡ್ಪಾರ, ರೋಡ್ ಹಾಗೆ ಆಗಿದೆ. ಅದು ಹೇಳುವ ಹಾಗೆ ಉಂಟಲ್ಲ, ಡೈಲಿ ಬರೋ ಮತ್ತೆ ಜಾಸ್ತಿ ಆಗಿದೆ. ಹೇಗೆ ಅಲ್ಲ, ಹೇಳಿ ಆದ್ರೂ ಸ್ವಲ್ಪ ಈಗ ಒಂದು ತಿಂಗಳ ಹಿಂದೆ ಬರುವಾಗ ಅರ್ಧ ಫೀಟ್ ಇದ್ದ ಗುಂಡಿ ಈಗ 2 ಫೀಟ್ ಬಾವಿ ಆಗಿದೆ. ಹೇಳಲೇಬೇಕಾಗ್ತದೆ. ಅನುಗ್ರಹದ ಹತ್ರ ಅಂತೂ ಅಯ್ಯೋ ಭಾರಿ ಕಷ್ಟ ಆಗಿದೆ. ಸ್ಕೂಟರ್ ಅಂತೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಬೇರೆ, 2 ಹೆಲ್ಮೆಟ್ ಹಾಕ್ಬೇಕಂತೆ. ಸೇಫ್ಟಿ ವಜಸ್ ಹೇಳ್ತಾ ಇದ್ದಾರೆ. ಸೇಫ್ಟಿ ವಜಸ್ ನಮ್ಮ ರೋಡೇ ಸರಿ ಇಲ್ಲ. ನೀವು ಸೇಫ್ಟಿ ಒಂದು ಹೆಲ್ಮೆಟ್ ಹಾಕಿದ್ರು ಬೀಳದೆ ಹಾಗಿದೆ ರೋಡ್. ರಾಮಕೃಷ್ಣರೇ ಹೇಳಿ, ಒಬ್ರು ಮಿಸ್ಸಿಂಗ್ ಅಲ್ಲ ಇವತ್ತು. ಯಾರು? ಕಾವ್ಯ ಮೇಡಮ್. ಕಾವ್ಯ ಮೇಡಮ್ ರಾಮಕೃಷ್ಣ ಅವರ ಧರ್ಮ ಪತ್ನಿ. ಹೊಡಿತಾವಳೆ ರಜೆ ಸ್ವಲ್ಪ ಲೇಟ್ ಹೇಳ್ತು. ಅದೇ ಇವತ್ತು ನೋಡಿ ಸತ್ಯ ಹೇಳಿದ್ರು ಅವರು. ಇವತ್ತು ಸತ್ಯ ಹೇಳಿದ್ರು. ಬೆಳಿಗ್ಗೆ ಎದ್ದು ಹೇಳ್ತಾಳೆ, ಎದ್ದು ವಾಕಿಂಗ್ ಎಲ್ಲ ಹೋಗಿ ಎಲ್ಲ ಕೆಲಸ ಆಗಿ ಮತ್ತೆ ಪುನಃ ಸ್ವಲ್ಪ ಹೊತ್ತು ಮಲ್ಕೊಳ್ಳೋ, ಸ್ವಲ್ಪ ಹೊತ್ತು ಅದು ಮಲಗಿದ್ದು ವಾಕಿಂಗ್ ಮಾಡಿದೆಲ್ಲ ಹೋಯ್ತು ಅಲ್ವಾ. ಒಮ್ಮೆ ಎದ್ದು ದಿನಚರಿ ಸ್ಟಾರ್ಟ್ ಪುನಃ ಮಲಗಬಾರದು. ಹೇಗೆ ಟೈಮ್ 11 ಗಂಟೆ ಆಯಿತು. ಬಜೆಗೋಳಿ ತಲುಪಿದ್ದು. ಯಥಾ ಪ್ರಕಾರ ಹೋಟೆಲ್ ಭುವನೇಶ್ವರ. ಖುಷಿ ತುಂಬ ಸಣ್ಣ ಉಂಟು. ಸಣ್ಣ ಡಬ್ಬಲ್ ಅದರ ಇದು ಗೋಳಿ ಬಜ್ಜಿ ಶೈಲಿ ಅದು ಮುಗೀತು. ನಾನು ಬನ್ಸ್ ಹೇಳಿದೆ, ಅದು ತಿಂದಾಯಿತು. ಟೀ ಕಾಫಿ ಹೇಳಿದ್ದೆ. ಸಪ್ಲೈ ಮುಖ ಮುಟ್ಟಿದ್ದಾರೆ. ಗೋಳಿ ಬಜ್ಜಿ, ಗೋಳಿ ಬಜ್ಜಿ. ಬಜೆಟ್ಗಳಿಗೆ ಹೆಸರು
ಒಳ್ಳೆ ಬಾದಾಮ್ ಹಾಟ್ ಬಾದಾಮ್ ಚಾಯ್ ರಾಮಕೃಷ್ಣ ಚಾಯ್ ನಿದ್ರೆ ಬರಬಾರ್ದಂತ ಅವರಿಗೆ ಚಾಯ್. ತುಂಬ ವರ್ಷದ ನಂತರ ಅಕ್ರೋಟ್ ನಾವೆಲ್ಲ ಸಣ್ಣದಿರುವಾಗ ತಿಂತಿದ್ದೇವೆ. ಈಗ ಪುನೊಮ್ಮೆ ನಮಗೆ ಭುವನೇಶ್ವರಿಯಲ್ಲಿ ಸಿಕ್ಕಿದೆ ಅಲ್ವಾ ರಾಮ? ಹಲ್ಲುಗಟ್ಟಿ ಹೇಗುಂಟು ಟೇಸ್ಟ್ ನೋಡ್ಬೇಕು. ಅತ್ತೆಗೆ ಹಲ್ಲುಗಟ್ಟಿ ಉಂಟಾ? ಹಲ್ಲುಗಟ್ಟಿ ಇದು ಮಳೆಗಾಲ ಕೊಡ್ತಲ್ಲ. ನಮ್ಮ ಟೈಮ್ ಇದು ಕ್ಯಾಡ್ಬರೀಸ್ ಇದನ್ನು ಅಗಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಇದರಲ್ಲಿ ಎಲ್ಲ ಔಷಧಿಯ ಗುಣ ಉಂಟು. ಪೆಪ್ಪರ್, ಶುಂಠಿ ಈಗ ತಿಂದು ನೋಡಬೇಕು ಮುಂಚಿನಾಗೆ ಉಂಟ ಇಲ್ಲ. ಹೊರಡುವಲ್ಲ ಹೊರಡುವಲ್ಲ ನಿನಗೆ ಕೊಟ್ಟೆ ಇಲ್ಲ ರಕ್ಷಾ ಫುಲ್ ತಿಂಡಿ ಕೊಡ್ಸಿದಾಳೆ ಮನೆ. ಕುದುರೆಮುಖ ಹತ್ತಿರ ಬಂದ್ವಿ. ಕಳ್ಸಕ್ಕೊಂದು 10 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಒಂದು ಸಣ್ಣ ವಾಟರ್ ಫಾಲ್ಸ್ ಕಾಣ್ತಾ ಉಂಟು ನೋಡುವ. ಅಲ್ಲಿಂದ ಬರ್ತಾ ಉಂಟು. ಹೊಟ್ಟೆ ಕೊಡು. ಇಲ್ಲ ಒಳಗೆ ಬರ್ಬೇಡ. ರಾಮಕೃಷ್ಣನ ದೋಸ್ತಿ ಭಯಂಕರ ಮನೆ. ಕಾರು ಬಿಟ್ಟೆ ಓಡ್ತಿದ್ದೆಲ್ಲ. ವಿಡಿಯೋ ಸೂಪರ್ ಬಂದಿದೆ. ಆಗ ನೋಡಿದ್ದು ಫಾಲ್ಸ್ ಎಂತ ಇಲ್ಲ. ಇದು ನೋಡಿ ಹೇಗುಂಟು. ಅದು ರಿಪೀಟ್ ನೋಡು, ರಿಪೀಟ್ ಇರುತ್ತೆ ನೋಡು. ಅದು ನೋಡು ಈಗಿನ ಏನಾಗುತ್ತೆ ನಾವೆಲ್ಲ ನೋಡಿದ್ರೆ ಸ್ಕ್ರೂ ಟೈಪ್ ಮಾಡೋದು. ಅದು ರಿಪೀಟ್ ನೋಡಿ, ಅದು ರಿಪೀಟ್ ಅದು ನಾವು ತೆಗಿಯೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಒಮ್ಮೆ ಹಾಕಿ ರಿಪೀಟ್ ಮಂಗನಿಗೆಲ್ಲ ಬಾಳೆಹಣ್ಣು ಕೊಡ್ತಿದ್ದಾರೆ. ಮಂಗಳೂರಿನ 2 ಗಾಡಿ ಉಂಟು. ಮಂಗನಿಗೆ ಫೀಡ್ ಮಾಡ್ತಿದ್ದಾರೆ. ಅದು ಎಷ್ಟು ಸ್ಟೋರ್ ಮಾಡ್ಕೊಂಡಿದೆ ನೋಡಿ ಬಾಯಿ ಒಳಗೆ. ನೋಡಿ ಅದ್ರ ಕಥೆನೇ ಹಂಗೆ. ಓವರ್ಲೋಡ್ ಆಗುತ್ತಿದೆ ನೋಡು, ಟೈಮ್ ನೋಡು. ಕಾರಲ್ಲಿ ಹೋಗ್ತಾ ಇಲ್ಲಿ ಒಂದು ಸೀನರಿ ನಮ್ಗೆ ಕಾಣ್ತಿತ್ತು. ಇದು ನಿಲ್ಲಿಸೋದೇ ಸಾಧ್ಯವೇ ಇಲ್ಲ, ಅಷ್ಟು ಚಂದ ಉಂಟು. ಇದರಲ್ಲಿ ಕ್ಯಾಲೆಂಡರಲ್ಲೆಲ್ಲ ಬರ್ತದಲ್ಲ ಸೀನ್ಸ್, ಅದೇ ಟೈಪ್. ಅಲ್ಲಿಂದ ಒಂದು ನದಿಗಳು, ಒಂದು ನದಿ ಒಂದು ಹರಿದು ಬರ್ತಾ ಉಂಟು. ಅದು ನೀರಿದ್ದೊಂದು ಕಲ್ಲರೇ ಬೇರೆ, ಫುಲ್ ಹಸಿರು ಉಂಟಲ್ಲ ನೀರು. ಅದು ಅಲ್ಲಿದ್ದು ರಿಫ್ಲೆಕ್ಟ್ ಆಗೋದು ಅಲ್ವಾ? ನೀರಿಗೆ ಯಾವ ಕಲರ್ ಇಲ್ಲ. ಶೂಟಿಂಗ್ ಎಲ್ಲ ಒಳ್ಳೆ ಪ್ಲೇಸ್ ಅಲ್ಲ ಇದು, ಭಾರಿ ಚಂದ ಉಂಟು. ಅಲ್ಲಿ ಆ ಗುಡ್ಡೆ ಝೂಮ್ ಮಾಡಿ ತೋರಿಸಿ. ಅಲ್ಲಿ ಫುಲ್ ಬಿಸಿಲು ಉಂಟು, ಇಲ್ಲಿ ಫುಲ್ ಮೋಡ ನೆರಳು. ಇಲ್ಲಿ ಆ ಕಡೆ ಬಿಸಿಲು. ಅಲ್ಲಿ ನೀರು ನೋಡಿ, ಅಲ್ಲೇ ಅದು ತಿರುಗ್ತಾ ಇದೆ. ಅಲ್ಲಿ ಬಂದಂಗೆ ರೊಟೇನ್ ಆಗ್ತಿದೆ. ಅಲ್ಲಿ ಆಳ ಇದೆ ತುಂಬಾ, ನೀರು ಬಂದು ಅಲ್ಲಿಗೆ ಕಲರ್ ಚೇಂಜ್ ಇದೆ, ಅಷ್ಟು ಕ್ಲೀನ್ ಇದೆ. ಈ ಒಂದು ವಿಷಯ ಫಸ್ಟ್ ಟೈಮ್ ನಾವು ನೋಡಿದ್ದು. ಕರ್ನಾಟಕ ಸರ್ಕಾರ ಕುದುರೆಮುಖ ವನ್ಯಜೀವಿ ವಿಭಾಗ ವಿಶ್ವ ಪರಂಪರೆ ತಾಣ ಅಂತೇಳಿ ಆಗಿದಂತೆ, ಅಂದರೆ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತೇಳಿ. ಹಾಗಾಗಿ ಇಷ್ಟು ಇದಕ್ಕೆ ಒಂದು ಸ್ಟ್ರಿಕ್ಟ್ ಅಲ್ವಾ? ಹೌದು, ನ್ಯಾಷನಲ್ ಪಾರ್ಕ್ ಮುಂಚಿಂದೆಲ್ಲ ಇತ್ತು, ಆದರೆ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತೇಳಿ.
ಇದನ್ನು ಗಮನಿಸಬಹುದು. ನಾನು ಫಸ್ಟ್ ಟೈಮ್ ನೋಡಿದ್ದು ಇದನ್ನು. ಎರಡು ಬೆಕ್ಕಿನ ಮರಿ ರೋಡಲ್ಲಿ ಇತ್ತು. ಅದೇನು ಯಾವುದಾದ್ರು ಅಡಿಗೆ ಬೀಳುದು ಬೇಡ, ಎರಡು ಬೆಕ್ಕಿನ ಮರಿ ಇತ್ತು. ಅದನ್ನು ಕೊಂಡೋಗಿ ಎಲ್ಲಿಯಾದರೂ ಆಚೆ ಬಿಡುವ. ಯಾಕಂತ ಹೇಳಿದ್ರೆ ಇನ್ನು ಯಾವುದಾದ್ರು ಬಸ್ಸಿನ ಅಡಿಯಲ್ಲಿ ಬೀಳುದು ಬೇಡ. ಯಾರ ತಂದು ಬಿಟ್ಟದ್ದು? ತಿಂಡಿ ಉಂಟು. ಲಾರಿ ಡೋರ್ ಹಾಕ್ದಾಗ ಹಾಕಿದ್ರು. ಅಮ್ಮನ ಇದ್ರೆ ಮನೆಗೆ ತಗೊಂಡು ಹೋಗೋಣ. ನೋಡಿ, ಶರದ್ ಹತ್ರ ನಮ್ಗೆ ಸಿಕ್ಕಿದ್ದಾರೆ. ಕಳ್ಸ ತುಂಬ ಗಂಟೆ ಬಿಟ್ಟು ಶಿವಾಜಿ ಮಹಾರಾಜ ಆಗಿದೆ. ಫೋನ್ ಕರಿ. ಓಕೆ, ಪ್ರತಿ ಮಳೆಗಾಲದಲ್ಲಿ ಈ ಸೇತುವೆ ಮುಳುಗಡೆ ಆಗ್ತದೆ, ಕೆಳಗೆ ತೋರಿಸಿ. ಮೊನ್ನೆ ಸಹ ಬ್ಲಾಕ್ ಆಗಿತ್ತು, ಅದಕ್ಕೆ ಹೊಸ ಬ್ರಿಡ್ಜ್ ಆಗ್ತಾ ಉಂಟು. ಅದು ಹೊಸ ಬ್ರಿಡ್ಜ್ ಓಪನ್ ಆಗುವುದು, ಆದರೆ ಈ ಸಮಸ್ಯೆಗೆ ಪರಿಹಾರ ಆಗ್ತದೆ. ವರ್ಷಕ್ಕೊಂದು ಮಳೆಗಾಲದಲ್ಲಿ 2-3 ಸರ್ತಿ ಮುಳುಗಡೆ ಆಗ್ತದೆ. ಹೊರನಾಡು ಮತ್ತು ಕಳಸದ ಸಂಪರ್ಕ ಕಡಿತಗೊಳ್ತದೆ, ದೇವಸ್ಥಾನಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಹೊಸ ಬ್ರಿಡ್ಜ್ ಆದ ನಂತರ ಈ ಸಮಸ್ಯೆ ಪರಿಹಾರ ಆಗ್ತದೆ. ಆಗಿದೆ, ಆಲ್ಮೋಸ್ಟ್ ಹೊಸ ಬ್ರಿಡ್ಜ್ ಆಗಿದೆ, ಓಪನ್ ಆಗ್ತದೆ. ನೋಡಿ ಭಟ್ರಿಗ ಅಂತ ಒಂದೇ ತರ ಮನೆ, ಓಲ್ಡ್. ಕಾರ್ ಎದುರು ಹೋಗುದಿಲ್ಲ, ರಶ್ ಇವಾಗ ಬಿಡಲ್ವಾ? ಹೊರನಾಡು ದೇವಸ್ಥಾನಕ್ಕೆ ತಲುಪಿದ್ವಿ. ಟೈಮ್ ಎಷ್ಟು 1:30 ಆಯ್ತು ಅಂತ. ಆರಾಮ ದರ್ಶನ ಮಾಡ್ಬೋದು, ರಶ್ ಏನಿಲ್ಲ. ಫುಲ್ಲು ದರ್ಶನ ಮಾಡಿ ಅಲ್ಲಿಂದ ಮತ್ತೆ ಊಟ ಮಾಡಿ ಮತ್ತೆ ಹೊರಡೋದು. ನಮ್ಮ ಶರತ್ ಅವರು ಸಿಕ್ಕಿದ್ರು, ನಮ್ಮ ಫ್ರೆಂಡು. ಇಲ್ಲಿ ಹೇಳಿದರು, ಅನಿಲ್ ಅವರು ಮಾತಾಡ್ತೇನೆ, ಬೇಡ ಹೇಳಿ, ಯಾಕಂತೇಳಿ ರಶ್ ಇಲ್ಲ. ತುಂಬ ರಶ್ ಇದ್ದರೆ ಮಾತಾಡ್ಬೋದು. ಈಗ ಆರಾಮದಲ್ಲಿ ದರ್ಶನ ಆಗ್ತದೆ. ಹಾಗೆ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಡು. ಎಲ್ಲರದ್ದು ಊಟ ಆಯಿತು ಫುಲ್ಲು. ಮೊದಲನೇದಾಗಿ ಶರದ್ ರತ್ ಮತ್ತು ಅನಿಲ್ ಅವರಿಗೆ ತುಂಬ ಥ್ಯಾಂಕ್ಸ್. VIP ಊಟ, ಇಲ್ಲದ್ರೆ ಇಲ್ಲಿ ಯಾರಿಗೆ ಎಂಟ್ರಿ ಇಲ್ಲ ಅಂತ. VIP ಊಟಕ್ಕೊಂದು ಅವಕಾಶ ಮಾಡಿಕೊಟ್ಟ ಇಲ್ಲಿಯ ಅನಿಲ್ರು ಮತ್ತು ಶರದ್ ರತ್ ತುಂಬ ಥ್ಯಾಂಕ್ಸ್. ಅಲ್ವ ರಾಮಕೃಷ್ಣ? ಇಲ್ಲದ್ರೆ ಕ್ಯೂ ಇತ್ತು ಊಟಕ್ಕೆ, ಸುತ್ತು ಬರಬೇಕಿತ್ತು. ಇದು ಟೇಬಲಲ್ಲೆಲ್ಲ ಕೂತು ಸೂಪರು. ಮತ್ತು ಊಟದ್ದು ವೀಡಿಯೋ ಮಾಡಲಿಕ್ಕೆ ಇಲ್ಲ ಹೇಳಿದ್ರು, ಇಲ್ಲದಲ್ಲಿ ಊಟದ್ದು ವೀಡಿಯೋ ಮಾಡೋದು ನಾವು ಬೋರ್ಡ್ ಕೂಡ ಹಾಕಿದ್ದಾರೆ, ಹಾಗಾಗಿ ವೀಡಿಯೋ ಮಾಡಲಿಲ್ಲ. ಮತ್ತು ದೇವ್ರದ್ದು ಸಹ ಹಾಗೆ, ದೇವಸ್ಥಾನದವರು ವೀಡಿಯೋ ಮಾಡಲಿಕ್ಕೆ ಇಲ್ಲ, ಹೊರಗಿಂದ ಮಾಡಿದ್ದೇವೆ. ಅದನ್ನೇ ನೋಡಿ ಆನಂದಿಸಬೇಕೆಲ್ಲ, ಅಲ್ವಾ? ರಾಮಕೃಷ್ಣ ಬರ್ತಿದ್ದಾರೆ. ಹಾಂ, ದೇವರ ಫೋಟೋ ತೆಕ್ಕೊಂಡು ಇಲ್ಲಿ ಹೇಗೆ ಬರ್ತಾರೆ ನೋಡಬೇಕು. ಈಗ ಊಟ ಮಾಡಿ ಗಟ್ಟಿಯಾಗಿದೆ ಹೊಟ್ಟೆ. ಇಲ್ಲಿ ಬರುವ ಸ್ಟೈಲ್ ನೋಡಿ ರಾಮಕೃಷ್ಣದ್ದು. ಬ್ಲಾಕ್ ಆಗಿದೆ ಹೊಟ್ಟೆ. ಅದೆಂಥದ್ದು ದೇವ್ರದ್ದು? ಫೋಟೋ. ಎಂತ ತಗೊಳ್ಳಿಕ್ಕೆ ಉಂಟಾ? ಟಾಯ್ಸ್ ನೋಡ್ತಿದ್ದಾಳೆ ಇಲ್ಲಿ ಮಕ್ಕಳಿದ್ದು. ಬೇಕಾಯ್ತು. ಅಲ್ವಾ ರಾಮ? ಟಾಯ್ಸ್ ಗೊಬ್ಬನಪುರ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಉಂಟು. ಇದೆಲ್ಲ ಹಿತ್ತಾಳೆದ್ದು.
ದೇವಸ್ಥಾನದ ರೈಟ್ ಸೈಡಲ್ಲಿ ಇರುವ ಶಾಪ್, ತುಂಬ ಕಲೆಕ್ಷನ್ಸ್ ಉಂಟು. ಕೈಕಾಲು ಗುತ್ತ ಮಾಡುತ್ತೆ. ಯಾರಿಗದು? ಎಷ್ಟು ಅದಕ್ಕೆ? ವುಡ್ ಅದು ಪ್ಲಾಸ್ಟಿಕ್. ಅದಕ್ಕೆ 150 ಅಂತೆ. ನಾವೇನಾದರೂ ಸ್ವಲ್ಪ ಕಡಿಮೆ ಕೊಡ್ತಾರ ಕೇಳಲಿಕ್ಕೆ? ಆಮೇಲೆ ಎತ್ತು 500 ಕೇಳ್ತಾನೆ. ಅವರೇನಾದ್ರು ತಗೊಳ್ಳುವಾಗ ನಾನು ಹಾಗೆ ಮಾಡ್ತೀನಿ, ಜಾಸ್ತಿ ಹೇಳ್ಬಿಟ್ಟು ಜಾಸ್ತಿ ಹೇಳ್ಬೇಕಂದ್ರೆ ಅದು ಬಾರ್ಗೇನ್ ಇಲ್ಲ ಅಂದಾದ್ಮೇಲೆ ಮತ್ತೆ ಎಂತ ಎಷ್ಟು ಹೇಳಿದ್ರು ಅಷ್ಟೇ ಅದು. ಅದು ಬರೆಯೋದು ಮಾರ ಬೋರ್ಡ್ ಬಿಸ್ನೆಸ್ನವ್ರದ್ದು. ಇಲ್ಲ ಇವ್ರು ಮಾಡಿ ನಮ್ದು ಅಂಗಡಿ ಉಂಟಲ್ಲ, ನೀವು ಬರೆಯೋದು ಅದು. ನೀವು ಬರೀತೀರ, ನೀವು ಮಾಡಲ್ಲ. ಆಗ ಅದು ಡಿಸ್ಕೌಂಟ್ ಕೊಡ್ಬೇಕಾಗ್ತದೆ ಕಸ್ಟಮರ್. ತಗೊಂಡಿಲ್ಲ ಅರವಾಗಿ ಇದೇನು ಗೊತ್ತಾ, ಅದು ಹಾಗೆ ಆಗುದಿಲ್ಲ. ಧರ್ಮಸ್ಥಳ ಸಣ್ಣ ಇರುವಾಗ ಇದು ನೋಡಿ ಬಂದಿದ್ದೆ. ಊಟ ಮಾಡಿ ಬರುವಾಗ ಇವ್ರ ಅಪ್ಪನಿಗೆ ಹೇಳಿದೆ ನಂಗೆ ಇದು ಬೇಕು ಅಂತ. ಅವರು ಊಟ ಮಾಡಿ ಬರೋಣ ಮತ್ತೆ ತಗೊಳ್ಳೋಣ. ಸಂಜೆ ರಾತ್ರಿ ತನಕ ಅಂಗಡಿ ಓಪನೇ ಆಗಿಲ್ಲ. ಚೈಲ್ಡ್ಹುಡ್ ನೆನಪುಂಟಂತ, ಬಾಲ್ಯದ ನೆನಪು. ಅದು ತಗೊಳ್ಳಿಕ್ಕೆ ಆಗ್ಲೇ ಇಲ್ಲ, ಮತ್ತೆ ಸಿಗ್ಲೇ ಇಲ್ಲ. ಗಂಡ ತೆಗೆಸ್ಕೊಟ್ಟ ನೋಡಿ, ಅದು ಅಪ್ಪ ಕೊಡಿಸ್ತಿಲ್ಲ, ಗಂಡ ಕೊಡಿಸ್ಕೊಟ್ಟು. ಅಪ್ಪ ಬರುವಾಗ ಕ್ಲೋಸ್ ಆಗ್ಲಿ ಅಂತ ಹೇಳಿದ್ರು. ಹೇಗೆ ಬರುವಾಗ ತಗೊಳ್ಳು ಅಂತ ಹೇಳಿ, ಬರುವಾಗ ಆಚೆ ಆಧಾರಿಂದ ಬರುವ ಅಂತ ಹೇಳಿ ಪ್ಲಾನ್ ಮಾಡಿದ್ರು ಅವರು. ಅವರು ಊಟಕ್ಕೆ ಒಂದ್ಸಲ ಹೋಗ್ಬರೋಣ, ಹಸುವಾಗ್ತಿದೆ, ಲೇಟ್ ಆಗತ್ತೆ ಅಂತ. ಅದೇನೋ ಪ್ಲಾನ್ ಮಾಡಿದ್ರು. ಕಾದಿದ್ದೇನೆ ಗೊತ್ತಾ, ಬೆಳಿಗ್ಗೆ ತನಕ ನೆಕ್ಸ್ಟ್ ತನಕ ಕಾದಿದ್ದೇನೆ. ಜೋಕರಿಗೆ ಜಾಸ್ತಿ ಹೇಳಿಬಿಡ ಹೋಗ್ಬೋದು. ಜೋಕರ್ ಅಂತಲ್ಲ, ಈ ವುಡನ್ ಈ ಸ್ಟೈಲ್ ಈ ಗೊಂಬೆದು ಸಿಗ್ಲಿಲ್ಲ ನನಗೆ. ಹೀಗೆ ಮಾಡುವಾಗ ಕೈ ಕಾಲೆಲ್ಲ ಮೇಲೆ. ನೀವು ಎತ್ತೀರಾ? ಆಯ್ತು, ಅವರಿಗೊಂದು ಅವ್ರ ನೆಕ್ಸ್ಟ್ ವಿಡಿಯೋ ನೋಡಿ ಬಾರ್ಗೇನ್ ಮಾಡಿ ಡಿಸ್ಕೌಂಟ್ ಕೊಡ್ತಾರೆ. ಟ್ರೇಡರ್ಸ್ ಅಂತೆ, ಸ್ಪೈಸಸ್. ಎಂತ ರಾಮ ಕೂತದ್ದು? ಫುಲ್ ಆಗಿ ಏನು ಮಾಡೋದು, ಒಳ್ಳೆ ಊಟ ಕೊಡ್ತೀವಿ. VIP ದರ್ಶನ ಆಯಿತು, VIP ಊಟ ಆಯಿತು, ತುಂಬ ಖುಷಿ ಆಯಿತು. ಪುನಃ ಪರ್ಚೇಸ್ ಬಂದಿದ್ದಾರೆ. ಇದು ಮುಗಿದಿಲ್ಲ ಅಂತ ಸಾಯಂಕಾಲದವರೆಗೆ. ಒಂದು ಶ್ರೀಮಾತಾ ಪುಷ್ಕರಣಿ ಗಮನಿಸಬಹುದು. ಸಣ್ಣ ಒಂದು ಕೆರೆ ಟೈಪ್ ಉಂಟು, ಬಹಳ ಬ್ಯೂಟಿಫುಲ್ ಆಗಿ ಉಂಟು. ಹೇಗುಂಟು? ಸಂಜೆ ಬಂದು ಕುತ್ಕೊಳ್ಬೇಕಲ್ಲ ಇಲ್ಲಿ, ಹಾಂ, ಸಂಜೆ ಕೂತ್ಕೊಳ್ಬೇಕಂತ. ಸ್ವಲ್ಪ ಹೊತ್ತಾದರೆ ಈಗಲೂ ಸಂಜೆ ಆಗ್ತದೆ. ಸಂಜೆ ಆಗ್ತಾ ಬಂತು. ನಾವು ಊಟ ಹೆವಿ ಆಯಿತು ಅಲ್ವಾ ರಾಮ? ಊಟ ಹೆವಿ ಆಯಿತು, ಹಾಗಾಗಿ ಹೋಗ್ಲಿಕ್ಕೆ ಯಾರಿಗೆ ಮನಸ್ಸಿಲ್ಲ. ಈಗ ಜಡ ಹಿಡ್ದಾಗೆ ಆಗಿದೆ. ರಾಮಕೃಷ್ಣ ಅವರು ಹೆಬ್ಬವಾಗಿ ಆಗಿದ್ದಾರೆ. ಅವ್ರು ಫಸ್ಟೇ ಆಗ ಹಸಿವಲ್ಲಿ ದಡ ಬಡ ಖಾರ ಇದು ಎಂತ ಹಂಪಿಗೆಲ್ಲ ಹಾಕೊಂಡು ಬಂದ್ರು. ಈಗ ನಿದ್ದೆ ಮಾಡೋ ಮೂಡಲ್ಲಿ ಇನ್ನು ಹೇಗೆ ಹೋಗ್ತಾರ? ಮೆಲ್ಲ ಹೋಗೋದಲ್ವ ರಾಮ? ಈ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಮನೆ ಅಂತೆ ಅದು. ಅಲ್ಲಿ ಝೂಮ್ ಮಾಡಿ ಅಲ್ಲಿ ಕಾಣ್ತಾ ಉಂಟು, ಲಿಫ್ಟ್ ಎಲ್ಲ ಉಂಟಂತೆ. ಕಾಫಿ, ಬಿಸಿ ಬಿಸಿ ಕಾಫಿ. ಟೈಮ್ ಸಾಯಂಕಾಲದ 5:30 ಆಗ್ತಾ ಬಂತು. ರಿಟರ್ನ್ ಘಾಟಿಯಲ್ಲಿ ಇಳಿದಾಯಿತು. ಭುವನೇಶ್ವರಿಯಲ್ಲಿ ಚಾಟ್ ಐಟಮ್, ಮಸಾಲೆ ಪುರಿ, ಬಾಳೆಹಣ್ಣು ಪೋಡಿ, ಚಾ. ರಾಮಕೃಷ್ಣನಿಗೆ ಮಧ್ಯಾಹ್ನದ್ದೇ ಎಂತಾಗಿದೆ ಹೇಳಿ? ಎಂತಾಗಿದೆ? ಊಟ ಫುಲ್ ಆಗಿಬಿಟ್ಟಿದೆ. ಊಟ ಫುಲ್ಲಾಗಿ ಫುಲ್ಲು ಒಂದು ಮರಕ್ಕೆ ಸುತ್ತು ಅಂತ ಇದ್ರು. ಎಂತ ತಿಂತ ಇಲ್ಲ. ಈಗ ಇಲ್ಲಿ ಸಹ ಬರಲಿಲ್ಲ ನನಗೆ, ಎಂತ ಬೇಡ ಅಂತ ಹೇಳಿ. ನನ್ನೊಟ್ಟಿಗೆ ಇನ್ನೊಂದು ಹಬ್ಬ ಹೋಯ್ತು, ಬರಲಿಲ್ಲ. ಅದಕ್ಕೆ ಮರ ಸಿಕ್ಕಿಲ್ಲ ಅಂತೇಳಿ ಕಾರಣ ಸೀತಲ್ಲಿ ಕುತ್ಕೊಂಡು. ಹೌದಪ್ಪ, ನಾನು ಮಲಗಿ ಇರ್ತೆ, ನನಗೆ ಹೇಳೋದು
ನಾನು ಅದೇ ಅನ್ಕೊಳ್ಳೋದು ಏನು ಇವ್ರು ಏನು ಬೇಡ ಅಂತಿದ್ದಾರೆ. ಓ ಜಾಸ್ತಿ ಆಗಿದೆ. ಟೈಮ್ ಸಾಯಂಕಾಲದ 6:30 ಗಂಟೆ ಆಯ್ತು. ಒಂದು ಬೆಳಿಗ್ಗೆ 9:30 ಹೋದದ್ದು, ಈಗ ಮನೆ ತಲುಪಿದಷ್ಟೇ. ತುಂಬಾ ಒಳ್ಳೆ ದೇವಿದ್ದು ದರ್ಶನ ಆಯ್ತು. ಶುಭ ಶುಕ್ರವಾರ, ಶ್ರಾವಣ ಶುಕ್ರವಾರ ಬೇರೆ, ಅದಲ್ಲದೆ ನಾಗರ ಪಂಚಮಿ ಫಸ್ಟ್ ಶುಕ್ರವಾರ ತುಂಬಾ ಖುಷಿ ಆಯ್ತು. ಮತ್ತೆ ನಮ್ಮ ನಂದು ಮತ್ತೆ ಶರದ್ರಥ್ ಇಬ್ಬರಿಗೆ ತುಂಬಾ ಧನ್ಯವಾದಗಳು. ಯಾಕಂತ ಹೇಳಿದ್ರೆ VIP ದರ್ಶನ, ಅದೇ ರೀತಿ VIP ಊಟ. ಮೇನ್ ಕಾರಣ ಶರದ್ರಥ್ ನಮ್ಮ ಫ್ರೆಂಡೇ, ಆದ್ರೂ ಸಹ ಕೂಡಲೇ ಅಲ್ಲಿವರೆಗೆ ಬಂದು ಫೋನ್ ಎಲ್ಲ ಮಾಡಿ ವ್ಯವಸ್ಥೆ ಮಾಡಿದ್ರು. ಮತ್ತೆ ಹೇಗೆ ಅನಿಸಿತು? ಆರಾಮಲ್ಲಿ ಹೋಗಿ ಆರಾಮಲ್ಲಿ ಬಂದ್ವಿ. ಇಲ್ಲ, ಯಾವಾಗಲೂ ತುಂಬಾ ರಶ್ ಇರುತ್ತೆ. ಅದು ಫ್ರೈಡೆ ಬೇರೆ ಶುಕ್ರವಾರ. ಈ ಸಲ ನಮಗೆ ಬಹಳ ರಶ್ ಸಹ ಕಡಿಮೆ. ದರ್ಶನ ಪಾಠ ದೇವಿಯನ್ನು ಕಣ್ ತುಂಬ ನೋಡ್ಕೊಂಡೆವು. ಹೌದು. ಪುನಃ ಊಟ ಆದ್ಮೇಲೆ ಇನ್ನೊಂದು ರೋಡ್ ನೋಡಿ ಹತ್ರ ನೋಡಿದ್ದೇವೆ. ತುಂಬಾ ಖುಷಿ ಆಯ್ತು. ಮತ್ತೆ ಹೊರನಾಡಿದ್ದು ದೇವಿಯನ್ನು ನೋಡದೆ ಒಂಥರ ಖುಷಿ ಆಯ್ತು. ನೋಡದೆ ಚಂದ ದೇವಿ. ಯಾಕಂದ್ರೆ ಹೌದು, ತಿರುಪತಿ ವೆಂಕಟರಮಣ ಅಷ್ಟು ಹೈಟ್ ಅಂತ ಹೇಳಿದ್ರೆ ತಿರುಪತಿ ವೆಂಕಟರಮಣ ನೋಡಿದಾಗೆ ಆಗುತ್ತೆ. ಹೌದು, ನೋಡಿದ್ರೆ ಅಷ್ಟು ಹೊರಗಿಂದ ಸಹ ಅಷ್ಟು ಚಂದ ಕಾಣುತ್ತೆ. ಅಲಂಕಾರ ಎಲ್ಲ ಚಿನ್ನದ್ದು, ಅದೊಂಥರ ರಾಜ್ಯ ಮನೆ ತರದ ಒಂದು ದೇವಿ ನೋಡಿದಾಗ ಅಲ್ವಾ. ಅದಲ್ಲದೆ ನಾವು ಕರೆಕ್ಟ್ 1:30 ಗಂಟೆಗೆ ಅಲ್ಲಿ ಅವರ ಮನದಲ್ಲಿ ಅದು ಹೇಳಿದಾಗೆ 1:30 ಗಂಟೆಗೆ ನಾವು ರೀಚ್ ಆಗಿದ್ದೇವೆ. ಅಂದ್ರೆ 1:15 ಕರೆಕ್ಟ್ ನಾವು 10 ನಿಮಿಷದಲ್ಲಿ ಆರತಿ ಆಗಿದೆ. ಆ ಪ್ರಕೃತಿ ಮಡಿಲಲ್ಲಿ ಆ ಪ್ರಕೃತಿ ಸೌಂದರ್ಯ ನೋಡದೆ ಕಣ್ ತುಂಬಿಕೊಳ್ಳದೆ ಒಂಥರ ಖುಷಿ ಆಗುತ್ತೆ ಅಲ್ವಾ. ಆರತಿ ಕೂಡ ಕರೆಕ್ಟ್ ಟೈಮಿಗೆ. ನೋಡಿ, ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕು, ನಾವು ಯಾವ್ದಾದ್ರು ಪುಣ್ಯ ಸ್ಥಳಕ್ಕೆ ನಾವು ಹೋಗ್ತೀವಿ ಅಂತಂದ್ರೆ ಅಲ್ಲಿದ್ದು ಮಂಗಳಾರತಿಯನ್ನು ನೋಡುದು ಒಂದು ಪುಣ್ಯ ನಮಗೆ. ಕರೆಕ್ಟ್ ಟೈಮ್ ಹೋದ ಟೈಮಿಗೆ ಮಂಗಳಾರತಿ ಸಿಗ್ತದೆ. ಅದು ತರ ಖುಷಿ ಆಯ್ತು. ಟೈಮ್ ಸೆಟ್ ಮಾಡಿ ಹೋದ. ಅದು ದೇವರದೇ, ನಮ್ದೇನೇ ಇಲ್ಲ. ದೇವರ ಪ್ರೇರಣೆ ಇಲ್ಲದೆ ಯಾರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ದೇವ್ರು ಕರಿಬೇಕಲ್ಲ, ನಾವು ನೆನ್ಪು ಮಾಡ್ಕೊಳ್ತಾ ಇರ್ತೀವಿ ಯಾವತ್ತು. ಹೌದು, ಇವರು ಬೇರೆ ಹೊನ್ನಾವರಕ್ಕೆ ಹೋಗುದಂತ ಇತ್ತು ಪ್ಲಾನ್. ಸಡನ್ ಆಗಿ ಪುನಃ ಇಲ್ಲಿಗೆ ಅಂತ ಹೇಳಿದ್ರು, ಹೊರನಾಡಿಗೆ. ಕೂಡಲೇ ಹೇಳಿದೆ ರಾಮಕೃಷ್ಣರಿಗೆ ಕರಿ, ಒಟ್ಟಿಗೆ ಮಾತಾಡಿಕೊಂಡು ಗಮ್ಮತ್ತಾಗ್ತದೆ. ಮತ್ತೆ ಇದ್ರದ್ದೊಂದು ಕತೆ ಉಂಟು, ಈ ಕತೆ ಹೇಳು. ಇದ್ರದ್ದೊಂದು ಕತೆ. ಇದ್ರದ್ದೇನ್ ಕತೆ ಅಂದ್ರೆ, ಸಣ್ಣ ಇರುವಾಗ ಧರ್ಮಸ್ಥಳ ಬರುವಾಗ ಒಂದು ಅಂಗಡಿಲಿ ಇದು ನೋಡಿದ್ದೆ. ಆಗ ನಾನು ಹಠ ಮಾಡಿದೆ ಅಪ್ಪನ ಹತ್ರ. ಅಪ್ಪ ಹೇಳಿದ್ರು, ಊಟ ಮಾಡಿ ಬರೋಣ, ಮತ್ತೆ ಫಸ್ಟ್ ರೂಮಿಗೆ ಹೋಗಿ ಊಟ ಮಾಡಿ ಬರೋಣ, ಮತ್ತೆ ತಗೋ ನೀನು ಅಂತ. 100 ರೂಪೀಸ್ ಕೊಟ್ಟಿದ್ದಾರೆ. ರೂಮಿಗೆ ಹೋದ್ಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತೆ 100 ರೂಪೀಸ್ ಇಟ್ಕೊಂಡು ಇಡೀ ದಿನ ತಿರ್ಗಿದ್ದೇನೆ. ನನ್ಗೆ ಸಿಗ್ಲಿಲ್ಲ, ಅಂಗಡಿ ಬಂದಾಗಿತ್ತು. ಮತ್ತೆ ನೆಕ್ಸ್ಟ್ ಡೇ ತನಕ ನಾನು ವೇಟ್ ಮಾಡಿದೆ. ಎಷ್ಟು ಸಲ ಹೋಗಿ ಬಂದೆ, ಆ ಶಾಪ್ ಓಪನೇ ಆಗಿಲ್ಲ. ನೆಕ್ಸ್ಟ್ ಡೇ ಬೆಳಿಗ್ಗೆ ತನಕ ನೋಡ್ದೆ, ಓಪನೇ ಆಗಿಲ್ಲ. ಮತ್ತೆ ಬೇರೆ ಎಲ್ಲ ಶಾಪ್ ಅಲ್ಲಿ ನೋಡ್ದೆ, ನಂಗೆ ಇದು ಮಾತ್ರ ಸಿಗ್ಲಿಲ್ಲ. ಆದ್ರೆ ಎಲ್ಲಿ ಸಹ ಇದು ವುಡನ್ ಟಾಯ್ಸ್ ಎಲ್ಲ ಇದ್ರೆ ನಾನು ನೋಡ್ತಿದ್ದೆ ಇದು ಸಿಗತ್ತಾ ಅಂತ. ಬಟ್ ಇದು ಫಸ್ಟ್ ಟೈಮ್ ಸಿಕ್ತು. ಅವರ ಡೈಲಾಗ್ ನೋಡಿ, ಧರ್ಮಸ್ಥಳದಲ್ಲಿ ಕೊಡ್ಸಿಲ್ಲ, ಅದು ಮಲೆನಾಡಲ್ಲಿ ಕೊಡ್ಸಿಲ್ಲ. ಅದು ಸಿಗ್ಲಿಲ್ಲ ನಮಗೆ. ಮಲೆನಾಡು ಅಂದ್ರೆ ತೀರ್ಥಹಳ್ಳಿಗೆ ಅದು ಕನೆಕ್ಟ್ ಆಗುತ್ತೆ. ನಮ್ಗೆ ಅದು ಗೊತ್ತೇ ಇರ್ಲಿಲ್ಲ ವಿಷಯ. ಕಣ್ಣಲ್ಲಿ ಓಡಿಸ್ತೀವಿ. ಅದು ಇವತ್ತೇ ಅವರು ಹೇಳಿದೆ, ಹೇಗೆ ಈಗ ಒಂದು ಸಣ್ಣದಿಂದ ನೋಡ್ತಾ ಇದ್ದೆ, ಎಲ್ಲಿ ಸಿಗ್ಲಿಲ್ಲ. ಅಲ್ಲ, ಮುಂಚೆ ಅವತ್ತು ಹೇಳಿದ್ಲು ನನ್ಗೆ ಹೀಗೆ ಅಂತ ಹೇಳಿ. ನನ್ಗೆ ಇದೆ ಅಂತ ಗೊತ್ತಿರ್ಲಿಲ್ಲ. ಆಯ್ತು, 7 ದಿವಸ ಒಂದು ಇವತ್ತು ಖುಷಿಗೆ ಶಾನುವಿಗೆ ಕೊಡುವುದನ್ನು. ಕಣ್ಣು ಹಾಕಿದಾಳೆ ತೋರಿಸಿ ಖುಷಿ ಆಯ್ತು ನನಗೆ. ಮಗಳಿಗೆ ಶಾನುವಿಗೆ ಕೊಡುವ, ಅವಳು ಜಾಗ್ರತೆಯಲ್ಲಿ ತೆಗ್ದೇ ಇಡ್ತಾಳೆ. ಅದೊಂದು ನಮ್ಗೆ ಖುಷಿ. ಅವಳಿಗೆ ಯಾವ್ದು ಕೊಟ್ಟರು ಸಹ ಉಂಟು. ಅದೇ ನನ್ನ ಹತ್ರ ಇದ್ರು ಒಂದೇ, ಅವಳ ಹತ್ರ ಇದ್ರು ಒಂದೇ. ಅದೇ ಅಷ್ಟು ಚಂದ ಇಡ್ತಾಳೆ. ಅದೇ ಶೌರ್ಯನಲ್ಲಿ ಆದ್ರೆ ಕೈ ಕಾಲು ಬೇರೆ ಮಾಡ್ತಾರೆ. ಇದು ದಾರ ಇರಲ್ಲ, ದಾರ ಇರಲ್ಲ, ಕಾಲು ಹೀಗೆ ಆಗ್ತದೆ, ಮಂಡೆ ಎಲ್ಲ ಕೈ ಎಲ್ಲ ಹೋಗಿರುತ್ತೆ. ಹಾಗೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ತುಂಬಾ ಫನ್ನಿ ಆಗಿತ್ತು. ಅಲ್ಲಲ್ಲಿ ಸ್ಟಾಪ್ ಮಾಡಿದಾಗ ಜಲಪಾತಗಳು, ಅಲ್ಲಲ್ಲಿ ಒಂದು ಕಡಂಬಿ ಜಲಪಾತ, ಅಲ್ಲಲ್ಲಿ ರಾಮಕೃಷ್ಣ ಅವ್ರ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಇದ್ರು. ರಾಮಕೃಷ್ಣ ಅವ್ರ ಫ್ರೆಂಡ್ಸ್ ಬಂದು ರಾಮಕೃಷ್ಣ ಅವ್ರ ಫ್ರೆಂಡ್ಸ್ ಅದ್ ಹಾಗಲ್ಲ, ಇದ್ಯಾರು ನನ್ನಾಗೆ ಉಂಟಲ್ಲ ಅಂತ ನಿಮ್ಮ ಹತ್ರ ಬಂದು ಕೊಟ್ಟು ಮಾತಾಡಿ ಅದಕ್ಕೆಲ್ಲ ತಿನ್ಸಿದಾರ ಅವರು. ನಮ್ಮ ಹತ್ರ ಬಂದಿದ್ಯಾ? ಅದು ಬಂದಿಲ್ಲ. ಅವ್ರದ್ದು ಬಂದು ಬಗ ಬಗ ತಿಂತು ಹೋಗ್ಬಿಡ್ತು.
ನನ್ನ ಹಾಗೆ ಇದಾರಲ್ಲ ಅಂತ ಅವ್ರ ಹತ್ರ ಬಂದಿದ್ದಾರೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಹೊಸ ವಿಷಯದ ಸಿಗ್ತೀವಿ. ಅಂಟಿದೆ ಬಾಯ್ ಬಾಯ್. ಬಾಯ್ 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 ಬಾಯ್.